ನೀಲಮ್ಮ ನಮ್ಮ ಆಸ್ಪತ್ರೆಯನ್ನು ಸಂಪರ್ಕಿಸಿದಾಗ ಅವರ ಸ್ಥಿತಿ ತುಂಬ ಚಿಂತಾಜನಕವಾಗಿತ್ತು. ಕಳೆದ 6 ತಿಂಗಳಿಂದ ಈ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ದರು. ಮತ್ತು ಯಾವುದೇ ಫಂಕ್ಷನ್ ಅಟೆಂಡ್ ಮಾಡೋದಾಗಲಿ ಅಥವಾ ಯಾವುದೇ ಸಂಬಂಧಿಕರನ್ನ ಭೇಟಿ ಮಾಡೋದಾಗಲಿ ಯಾವುದೂ ಮಾಡ್ತಾ ಇಲ್ಲ. ಅವ್ರಿಗೆ 24 ಗಂಟೆನೂ ಯೂರಿನ್ ಲೀಕ್ ಆಗ್ತಾ ಇತ್ತು. ಯೂರಿನ್ ವಾಸನೆ ಮತ್ತು ಮೂತ್ರ ಮಾಡುವ ಜಾಗ ತುಂಬ ನೋವಿಂದ ಕೂಡಿತ್ತು. ನನ್ನ ಹೆಸರು ಪ್ರಸನ್ನ ಅಂತ ಹೇಳಿ, ನಮ್ಮ ತಾಯಿ ಹೆಸರು ನೀಲಮ್ಮ. ನಾವು ಚನ್ನಗಿರಿಯಿಂದ ಬಂದಿರೋದು. ಸೊ ಇವರಿಗೊಂದು 1 ಇಯರ್ ಬ್ಯಾಕು ಗರ್ಭಕೋಶದ ಆಪರೇಷನ್ ಇತ್ತು, ಅದು ಕೆಳಗಡೆ ಬಂದಿದೆ ಅಂತ ಹೇಳಿ ಅವರು ಒಂದು ಫಸ್ಟ್ ಸ್ಟಂಟ್ ಆಗಿ ಮಾಡಿದ್ರು. ಅದು ಸರಿಯಾಗಿಲ್ಲ, ಅದು ಕಟ್ ಆಗಿರೋದು. ಆಮೇಲೆ ಅದಾದ್ಮೇಲೆ ಮತ್ತೆ ಒಂದು ಅಂಡರ್ ಪಾಸಿಂಗ್ ಆಪರೇಷನ್ ಮಾಡಿದ್ರು, ಅದು ಸಕ್ಸಸ್ ಆಗಿಲ್ಲ. ಥರ್ಡ್ ಒನ್ನು ರೋಬೋಟಿಕ್ ಮಾಡಿದ್ರು, ಅದು ಫೇಲ್ಯೂರ್ ಆಯಿತು. ಸೊ ಎವ್ರಿ ಟೈಮ್ ಫ್ರೀಕ್ವೆಂಟ್ ಆಗಿ ಯೂರಿನ್ ಲೀಕ್ ಆಗ್ತಾನೆ ಇತ್ತು. ಅವರಿಗೆ ಗರ್ಭಕೋಶ ಜಾರಿತ್ತು, ಆಪರೇಷನ್ ಅವಶ್ಯಕತೆ ಇತ್ತು. ಅದನ್ನು ಮಾಡುವಾಗ ಅವರಿಗೆ ಮೂತ್ರ ಚೀಲದ ಸಮಸ್ಯೆ ಆಗಿ ಮೂತ್ರ ಕಂಟಿನ್ಯೂಸ್ ಆಗಿ ಲೀಕ್ ಆಗೋದಕ್ಕೆ ಶುರುವಾಯಿತು. ಅವರಿಗೆ 4 ಆಪರೇಷನ್ಗಳಾಗಿತ್ತು. ಮತ್ತು ನಮ್ಮನ್ನು ಸಂಪರ್ಕಿಸಿದಾಗ ಅವರಿಗೆ 5 ಟ್ಯೂಬ್ಗಳಿದ್ದು. ಸೊ ನಾವು ಅವರಿಗೆ ಒಂದು ಪರ್ಮನೆಂಟ್ ಆಗೋ 1 ಸ್ಟೆಪ್ ಸೊಲ್ಯೂಷನ್ ಕೊಡಬಯಸಿದ್ವಿ. ನನಗೆ ಎಲ್ಲಿ ಹಾಸ್ಪಿಟಲಲ್ಲಿ ನಾನು ಮುಂಚೆ ನಾನು ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ನೋಡಿದ್ದೀನಿ. ಬೆಂಗಳೂರು ಡಿವಿಷನ್ ಇದೆಯಲ್ಲ, ಅದು ಶಿವಮೊಗ್ಗದಲ್ಲಿ ಎಲ್ಲ ನಾನು ಲೈವ್ ಹೇಳಿದ್ದೀನಿ, ಸಕ್ಸಸ್ ಸ್ಟೋರೀಸ್ ಅಂತ ಹಾಕಿದ್ದೆ. ಬಟ್ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಇದಕ್ಕೊಂದು ಒಳ್ಳೆ ಇರೋದು ಒಂದು ಪ್ರಯತ್ನ ಮಾಡಬೇಕು ಅಂದ್ರೆ ಎನ್ ಯು ಹಾಸ್ಪಿಟಲ್ ಹೋದ್ರೆ ಪ್ರದೀಪ್ ಡಾಕ್ಟರ್ ಸಜೆಷನ್ ಕೊಡ್ತಾರೆ. ಒಂದು 5 ರಿಂದ 6 ಗಂಟೆ ಕಾಂಪ್ಲೆಕ್ಸ್ ಆಪರೇಷನ್ ಮಾಡಿ ಅವರ ಸಣ್ಣ ಕರುಳಿನಿಂದ ಒಂದು ಹೊಸ ಮೂತ್ರ ಚೀಲವನ್ನು ನಾವು ರೆಡಿ ಮಾಡಿ ಅವರಿಗೆ ಜೋಡಿಸಿರ್ತೇವೆ. ಅವರು ಮೊದಲಿನ ಥರ ನಾರ್ಮಲ್ ಆಗಿ ಲವಲವಿಕೆಯಿಂದ ಜೀವನವನ್ನು ಮಾಡ್ತಾರೆ. ಸೊ ಈಗ ಸಕ್ಸಸ್ ಆಗಿದೆ ಸರ್, ಚೆನ್ನಾಗಿದೆ. ಈಗ ಎಲ್ಲೋ ಲೀಕ್ ಆಗ್ತಾ ಇಲ್ಲ. ಸೊ ಈಗ ಚೆನ್ನಾಗಿದೆ ಸರ್, ಆರೋಗ್ಯ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಒಳ್ಳೆ ಆಸ್ಪತ್ರೆ ಸರ್. ಈಗ ಇಲ್ಲಿ ರಿಸೆಪ್ಷನಿಸ್ಟ್, ಫ್ರಂಟ್ ಆಫೀಸ್ ಆಗಲಿ, ಆಮೇಲೆ ಆಪರೇಷನ್ ಥಿಯೇಟರ್ ಆಗಲಿ ಎಲ್ಲರೂ ಒಳ್ಳೆ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಪೇಷಂಟ್ ಚೆನ್ನಾಗಿ ಕೇರ್ ಮಾಡ್ತಾರೆ. ತುಂಬಾ ಧನ್ಯವಾದಗಳು ಸರ್ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಮತ್ತೆ ವೈದ್ಯಕೀಯ ತಂಡದವರಿಗೆ ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆ ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ ಒಂದು ಯೂರಾಲಜಿ ಮತ್ತು ನೆಫ್ರಾಲಜಿಗೆ ಒಳ್ಳೆ ಹೆಸರಾಂತದ ಒಂದು ಹಾಸ್ಪಿಟಲ್ ಅಂದರೆ ಎನ್ ಯು ಹಾಸ್ಪಿಟಲ್.